ಸರ್ ಅಂದರೆ ದರ್ಶನ್ ಅವರ ಆರಂಭಿಕ ಹೆಜ್ಜೆಯಿಂದನೂ ಜೊತೆಗಿದ್ದೀರಾ. ಸೊ ಅವರ ಕುಟುಂಬ ಎಲ್ಲ ತುಂಬ ಚೆನ್ನಾಗುತ್ತೆ. ಮೀನಮ್ಮ ಆಗಲಿ ಅಥವಾ ತಮ್ಮ ಆಗಲಿ, ದಿನಕರ್ ಆಗಲಿ ಮತ್ತು ವಿಜಯಲಕ್ಷ್ಮಿ ಅವರಾಗಲಿ. ಸೊ ಈ ಘಟನೆ ಆದಮೇಲೆ ಅವ್ರ ಜೊತೆ ಯಾವತ್ತಾದ್ರು ಮಾತನಾಡಿದ್ರ ಮತ್ತು ಧೈರ್ಯ ಹೇಳಿದ್ರ? ಅವ್ರ ತಾಯಿ ತುಂಬ ಒಂಥರ ಹಠ. ಅವರು ಹಸ್ಕೊಂಡಿದ್ರು ಬೇರೆಯವ್ರ ಮನೆಗೆ ಹೋಗ್ಬೇಡ ಅಂತ ಒಂದು ಅವ್ರ ತಾಯಿ ಹೇಳ್ಕೊಟ್ರು. ಯಾಕಂದ್ರೆ ದರ್ಶನು ತುಂಬ ಬಡತನದಿಂದ ಬಂದು ಕಷ್ಟ ನೋಡಿ ಎಲ್ಲ ರೀತಿ ಅದಕ್ಕೆ ಇವತ್ತು ದರ್ಶನ್ ವ್ಯಾಪಾರದಲ್ಲಿ ಆರ್ತಿ ಕಟ್ಟುನಿಟ್ಟಾಗಿರೋದು. ಅದರಿಂದ ಅವ್ರ ಮನೆಗೆ ತುಂಬ ನೋವಾಗಿದೆ. ಅವ್ರ ತಾಯಿ ಇಷ್ಟು ದಿನ ಬಂದಿಲ್ಲ. ಯಾಕೇಳಿ ಅವ್ರೊಂಥರ ಹಠ ಜಾಸ್ತಿ. ಅದರಿಂದ ಅವ್ರಿಗೂ ಮಗ ಅಂತ ಗೊತ್ತಿರ್ತಲ್ಲ. ನಾನು ಮಗ ಮಾಡಿದಂಥ ಪಾಪ ಅವರು ಯಾರು ಹೇಳಲ್ಲ. ಮಾಡಿದ್ದಾರೆ ಅಂತ ನಾವೇ ನಂಬೋಕ್ಕಾಯ್ತಲ್ಲ. ಈಗ ದರ್ಶನ್ ಪಾಪ ಬಾಯಿ ಬಿಡ್ತಾಯಿಲ್ಲ. ಯಾರು ಫ್ರೆಂಡ್ಸ್ ಮಾಡಿದ್ದಾರೆ ಈಗ ಅವ್ರ ತಲೆ ಮೇಲೆ ಹಾಕ್ತಾರೆ ಅಂತ ಹೇಳಿ. ಯಾಕೆಂದರೆ ಒಬ್ಬರು ಬಿಟ್ಕೊಟ್ರು ಒಬ್ರು ಅವ್ರಿಗೋಸ್ಕರ ಬಿಟ್ಟಿದ್ದಾರೋ ಹುಡುಗರು ಬಂದಿದ್ದಾರೆ 17 ಜನ. ಈಗ ಅವ್ರ ಫ್ಯಾಮಿಲಿ ನೋಡ್ತಾರೆ ದರ್ಶನ್. ಈಗ ಅವ್ರು ತುಂಬ ಎಲ್ಲ ಬಂದಿರೋ ಬಡ ಫ್ಯಾಮಿಲಿನೇ, ಎಲ್ಲ ಬಡವರು. ಆದರೆ ಕೆಲವು ಮಾಡುವಾಗ ಆ ಥರ ನಿರ್ಧಾರ ತಗೋಬಾರ್ದು ಅಂತ ನಾನು ಇವತ್ತು ಹೇಳಿಕೆ. ಬುದ್ಧಿ ದಯವಿಟ್ಟು ಅಷ್ಟು ಯಾರೇ ಆಗಲಿ ಅಭಿಮಾನಿಗಳು ತಾವು ಯೋಚನೆ ಮಾಡಿ ಪ್ರೀತಿಸ್ಬೇಕಾದ್ರೆ ಒಂದು ಆ ಥರ ನಿರ್ಧಾರ ತಗೋಬೇಡಿ ಅಂತ ಹೇಳಿಕೆ. ಸರ್ ಎಲ್ಲೋ ಒಂದು ಕಡೆ ಸಹವಾಸದಿಂದ ದರ್ಶನ್ ಅವ್ರಿಗೆ ಈ ಥರದೊಂದು ಆಗಿಂದಾಗೆ ವಿವಾದಗಳು ಬರ್ತಾ ಇದೆ ಅಂತ. ಯಾಕಂದರೆ ಹಿಂದಿನ ಸಾಕಷ್ಟು ಸಾರಿನೂ ಆಗಿದೆ, ಇಲ್ಲೂ ಕೂಡ ಬೇರೆ ಆರೋಪಿಗಳಿದ್ರು ಕೂಡ ಅಲ್ಲಿ ದರ್ಶನ್ ಅವರು ಇದ್ದಾರೆ ಅನ್ನೋ ಕಾರಣಕ್ಕೆ ಇನ್ನೂ ಜಾಸ್ತಿ ಹೈಲೈಟ್ ಆಗ್ತಿರುವಂಥ ವಿಚಾರ. ಇವಾಗ ತುಂಬ ಇದನ್ನು ತುಂಬ ಜನ ಟ್ರೋಲ್ ಮಾಡ್ತಾರೆ, ನಾವು ಇಗ್ನೋರ್ ಮಾಡಬೇಕು. ಆಮೇಲೆ ಇವತ್ತು ಮಾಧ್ಯಮ ಇದೆಯಲ್ಲ, ಈಗ ಇದು ಬಂದ್ಬಿಟ್ಟು ತುಂಬ ಕೆಟ್ಟ ಇದು ಬರ್ತದೆ. ಆಮೇಲೆ ಒಳ್ಳೆಯವರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ, ತಲೆ ಕೆಡ್ಸ್ಕೊಳಕ್ಕೋಬಾರ್ದು. ಅವರ ಬಡ್ಕೊಳ್ಳಿಕ್ಕೆ ಕೇಳಿಸ್ಕೊಂಡು ಹೋಗ್ತಾಯಿದ್ರೆ ಒಳ್ಳೆಯದಾಗುತ್ತೆ. ಸುಮ್ಮನೆ ಇದ್ರ ಬಗ್ಗೆ ಕ್ಯೂ ಕೊಟ್ಟರೆ ಒಬ್ರಿಗೊಬ್ರು ಮಾತಾಡ್ತಿರ್ತಾರೆ. ಅದರಿಂದ ಇವೆಲ್ಲ ಮರ್ತು ಬಿಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಚಾರವಾಗಿ ಏನಾದರೂ ರಾಕ್ಲೈನ್ ಅವ್ರ ಜೊತೆ, ಸುಮಲತಾ ಅವ್ರ ಜೊತೆ ನೀವು ಮಾತಾಡಿದೆ? ಯಾಕಂದರೆ ಈ ಘಟನೆ ಆದ ನಂತರದಲ್ಲಿ ಅವರಿಬ್ಬರು ಏನೂ ಮಾತಾಡಿಲ್ಲ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು. ಸರ್ ಅವ್ರಿಗೂ ನೋವಿರುತ್ತೆ. ಈಗ ಏನು ಮಾತಾಡ್ತಾರೆ ಅವರಿಗೆ ನೀವು ಕೇಳೋ ಪ್ರಶ್ನೆಗಳು ಉತ್ತರ ಕೊಡೋಕ್ಕಾಗಲ್ಲ. ಅದರಿಂದ ಅವ್ರು ಎಲ್ಲರೂ ಚಿತ್ರರಂಗದವ್ರು ಅವಾಯ್ಡ್ ಮಾಡ್ತಾರೆ. ಆದರೆ ಚಿತ್ರರಂಗದವ್ರಿಗೂ ನೋವಿದೆ, ಈ ರೀತಿ ಆಗಬಾರ್ದಾಯ್ತು. ಆಮೇಲೆ ನೋವು ತಕ್ಷಣ ದರ್ಶನ್ದು ನೀವು ಕೇಳೋ ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡೋಕ್ಕಾಗಲ್ಲ, ನೀವೇನು ಮಾಡ್ತಾರೆ ಹಂಗೆ ಅಂತಾರೆ. ಆಮೇಲೆ ಇವರು ನಮ್ಮ ವೀರೇಂದ್ರ ಸ್ವಾಮಿ ಮನೆಗೂ ಒಳ್ಳೇದಾಗಬೇಕು, ಅವ್ರಿಗೂ ಒಳ್ಳೇದಾಗುತ್ತೆ ಹೇಳೋದಲ್ಲ. ಇಲ್ಲಿ ಯಾರು ಆಕ್ಸಿಡೆಂಟ್ ಅನ್ನೋದು ಅನ್ಎಕ್ಸ್ಪೆಕ್ಟೆಡ್. ನೆನ್ನೆ ಸತ್ಸಂಗದಲ್ಲಿ ಸುಮಾರು 150 ಜನ ಸೋತವರು, ಕಾಲು ತೊಳೆದು ಅದೇನಾಗುತ್ತೆ, ಅದು ಅನ್ಎಕ್ಸ್ಪೆಕ್ಟೆಡ್. ಆ ರೀತಿ ಒಂದು ಘಟನೆ ಅಂದ್ಕೊಂಡು ಮುಂದಕ್ಕೆ ಯಾವ ರೀತಿ ಅದನ್ನು ಒಳ್ಳೇದು ಮಾಡಬೇಕು, ಆಗಿರೋದು ಬಿಟ್ಟು ಮುಂದಕ್ಕೆ ಆಗೋದು ಒಳ್ಳೆ ದಾರಿನ ನಾವು ಹೇಳೋಕ್ಕೆ ಇಷ್ಟಪಡಬೇಕು ಅಂತ ಹೇಳಿ. ಭಾಳ ಮುಖ್ಯವಾಗಿ ಯಾಕೆಂದರೆ ಒಂದು ಪೊಲೀಸ್ ಇಲಾಖೆ ಒಬ್ಬ ಸೆಲೆಬ್ರಿಟಿನ ಅರೆಸ್ಟ್ ಮಾಡ್ತಾರೆ ಅಂತಂದರೆ ಅದ್ರ ಇನ್ನೆಲ್ಲ ತಿಳ್ಕೊಂಡಿರುತ್ತೆ. ಯಾಕಂದರೆ ಭಾಳ ಸೂಕ್ಷ್ಮವಾಗಿರ್ತಾರೆ. ಬಟ್ ಅಷ್ಟೊಂದು ಯಾಮಾರು ಈ ಮಟ್ಟಕ್ಕೆ ಎಲ್ಲಿ ತನಕ ಹೋಗುತ್ತೆ ಅಂತ ಅಂದ್ಕೊಂಡಿದ್ರು ಪೊಲೀಸ್ ಇಲಾಖೆ? ಸರ್ ಕಾನೂನು ದೊಡ್ಡ ಕಲಾವಿದ, ದೊಡ್ಡ ಪೊಲಿಟಿಕಲ್ ಇಲ್ಲ, ಎಲ್ಲರಿಗೂ ಒಂದೇ. ಒಬ್ಬ ಬಡವಿಗೂ ಒಂದೇ, ಸಾಹುಕಾರಗೂ ಒಂದೇ. ತನ್ನ ಆಫೀಸರ್ಗಳು ಅವ್ರವ್ರ ಕೆಲಸ ಮಾಡಿದ್ದಾರೆ, ಕಾನೂನು ಚೌಕಟ್ಟದೇನು ಅವ್ರು ಕೆಲಸ ಮಾಡಿದರೆ. ನ್ಯಾಯಾಲಯ ಅನ್ನೋದಿದೆ ನಮ್ಮಲ್ಲಿ. ನ್ಯಾಯ ಇವತ್ತಿಗೂ ನ್ಯಾಯಸ್ಥಾನದ ನ್ಯಾಯ ಇದೆ, ಒಳ್ಳೆಯದಾಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಅವನು ನಂಬಿ 100 ಜನ ಕೋಟ್ಯಾಂತರ ದುಡ್ಡು ಹಾಕಿರೋರಿದ್ದಾರೆ. ಈ ದರ್ಶನ ಇದು ಬಂದಾಗ ಪಾಪ ಅವ್ರ ಮನೆಗೂ ನೋವಾಗಿದೆ, ಒಳ್ಳೇದು ಮಾಡಿಕೊಡ್ಬೇಕು. ಈಗ ಅದರಿಂದ ನ್ಯಾಯಾಲಯ ಎಲ್ಲ ಗಮನದಲ್ಲಿಟ್ಕೊಂಡು ಒಳ್ಳೆಯ ನ್ಯಾಯ ಕೊಡ್ತದೆ ಅಂತ ನಾನು ಹೇಳ್ತೀನಿ. ಸರ್ ತುಂಬ ಮುಖ್ಯವಾಗಿ ಹೇಳಿದ್ರೆ ದರ್ಶನ್ ಅವರು ಹೊರಗಡೆ ಬಂದ ನಂತರದಲ್ಲಿ ಆ ಕುಟುಂಬಕ್ಕೆ ಏನು ಸಹಾಯ ಬೇಕೋ ಅದನ್ನು ಮಾಡ್ಕೊಡ್ತೀವಿ ಅನ್ನೋದು. ಸರ್ ನಮ್ಮ ಕೈಲಿ ಹೇಳಿ ಮಾಡಿಸ್ಕೊಳ್ಳೋವಂಥ ದರ್ಶನ್ ಅಲ್ಲ, ದರ್ಶನ್ ಮೈಂಡಲ್ಲಿದೆ. ಅವನು ಯಾರು ಮಾಡೋಕ್ಕೂ ಜೊತೆಲಿದ್ದರಿಗೆ ಮಾಡ್ತಾನೆ. ಈ ಥರ ಆದಾಗ ಅವ್ರು ಮಾಡ್ದಲ್ಲಿ ಇರ್ತಾನೆ, ಮಾಡೇ ಮಾಡ್ತಾನೆ. ಆ ವಿಷಯದಲ್ಲಿ ಅಪ್ಪ ಗ್ರೇಟ್. ಅವರು ಅಂತಲ್ಲ, ಎಲ್ಲರೂ ಮಾಡ್ತಾರೆ. ಅವ್ರಿಗೊಂಥರ ಆ ಪರಿಸ್ಥಿತಿ ಎಲ್ಲ ಕಲಾವಿದರಿಗೂ ಸಹಾಯ ಮಾಡೋವಂಥ ಪದ್ಧತಿ ಇದೆ, ಮಾಡ್ತಾರೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಅಡ್ವಾನ್ಸ್ ಬೇರೆ ಕೊಟ್ಟಿದ್ರಿ ಅಂದರೆ ಯಾವ ಸಿನಿಮಾ ಯಾವಾಗಿನ ಸ್ಟಾರ್ಟ್ ಆಗಬೇಕಾಗಿತ್ತು? ಸರ್ ಅಡ್ವಾನ್ಸ್ ನಂದು ಎಲ್ಲ ಕಲಾವಿದ್ರ ಇದೆ, ಅವ್ರದ್ದು ಎಲ್ಲರದ್ದು. ನನ್ನ ಫ್ರೆಂಡ್ ಮುಖಾಂತರ ಕೊಟ್ಟಿದ್ದಾರೆ. ಅದು ದರ್ಶನ ಅನ್ನೋದು ಬರಲಿ ಪಾಪ, ಫಸ್ಟು ಪಾಪ ಅವ್ರು ಆಚೆ ಬರೋದು ನೋಡೋಣ. ನಾವು ಸಿನಿಮಾ ಮಾಡೋದು ಮುಖ್ಯ ಅಲ್ಲ, ಅವ್ರು ಆಚೆ ಬಂದುಬಿಡಲಿ, ಒಳ್ಳೇದಾಗಲಿ ಅಂತ. ಆಮೇಲೆ ಸಿನಿಮಾ ಮಾಡೋದಿದ್ದೇ ಇರ್ತದೆ, ತೊಂದರೆ ಇಲ್ಲ ಅಂತ ಹೇಳಿ. ಸರ್ ಎಲ್ಲೋ ಒಂದು ಕಡೆ ಈ ಘಟನೆಯಿಂದ ಇಂಡಸ್ಟ್ರಿ ಕುಗ್ಗಿದೆ ಅಂತ ಅನ್ಸುತ್ತೆ. ಯಾಕಂದರೆ ಎಷ್ಟೋ ಸಿನಿಮಾಗಳು ನಿಂತಿದ್ದು. ಸ್ವಲ್ಪ ಸಿನಿಮಾ ಇಂಡಸ್ಟ್ರಿ ಘಟನೆಯಿಂದ ಸ್ವಲ್ಪ ತುಂಬ ನೋವಾಗಿದೆ ಎಲ್ಲರಿಗೂ. ಅದರಿಂದ ಒಳ್ಳೇದಾಗುತ್ತೆ. ಈಗ ಮಳೆ ಬಂದಮೇಲೆ ಚಳಿ ಬರುತ್ತೆ, ಬಿಸಿಲು ಬಂದೇ ಬೇಕಲ್ಲ, ಅದರಿಂದ ಆಗುತ್ತೆ. ಸ್ವಲ್ಪ ಒಂಚೂರು ತಡ್ಕೊಬೇಕು. ಸಿಂಗಲ್ ಥಿಯೇಟ್ರುಗಳೆಲ್ಲ ಹೊಡೆದಾಕ್ತವ್ರೆ, ಅವೆಲ್ಲ ಆಗಬಾರ್ದು. ಸಿನಿಮಾಗಳು ನಮ್ಮಲ್ಲಿ ಬರಬೇಕು. ಎಲ್ಲ ಹೀರೋಗಳ್ದು 2-3 ಸಿನಿಮಾ ಬಂದರೆ ಫ್ಲೋಟಿಂಗ್ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ಕೆ ಮಂಜು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.